ನಮಸ್ಕಾರ ಎಲ್ರಿಗೂ. ಈ ವರ್ಷ ಬಿಗ್ ಬಾಸ್ ಬೇಗನೆ ಪ್ರಾರಂಭವಾಗ್ತಿದೆ ಮತ್ತು ಈ ಬಿಗ್ ಬಾಸ್ ಸೀಸನ್ 13ನಲ್ಲಿ ಮೊದಲ ಬಾರಿಗೆ ಹೆಜ್ಜೆ ಇಡುವಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ನೆಚ್ಚಿನ ಕನ್ನಡಿಗ ಡಾಕ್ಟರ್ ಬ್ರೋ ಅವರು. ಹೌದು, ಈ ಸಾರಿ ಇವರೇ ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗಿಯಾಗಿರುವಂತಹ ಮೊದಲ ಅಭ್ಯರ್ಥಿಯಾಗಿದ್ದು, ಇವರು ಸಹ ಹಲವಾರು ದೇಶಗಳನ್ನು ಸುತ್ತುವರೆದು ಕರ್ನಾಟಕದ ಹೆಮ್ಮೆಯಾಗಿರುವಂತಹ ಡಾಕ್ಟರ್ ಬ್ರೋ ಅವರು ಕೊನೆಗೂ ಈ ವರ್ಷ ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗಿಯಾಗ್ತಿದ್ದಾರೆ. ಇವ್ರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೆಕೆಂಡ್ ಒನ್ ಅಭ್ಯರ್ಥಿ ಬಂದ್ಬಿಟ್ಟು ಮೇಘನಾ ರಾಜ್ ಅಂತೇಳಿ. ಇವರು ಸಹ ಕೆಲವೊಂದು ಫಿಲಿಂಗಳಲ್ಲಿ ಹೀರೋಯಿನಿ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಪ್ರಾರಂಭದಲ್ಲಿ ಧಾರಾವಾಹಿಗಳನ್ನು ಸಹ ಮಾಡಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಯಾಗಿದ್ದು, ಇವರು ತಮ್ಮ ಯಜಮಾನರು ತೀರ್ಕೊಂಡ ನಂತರ ತುಂಬಾ ಸಬಲರಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಓಂ ಪ್ರಕಾಶ್ ರಾಯ್ ಅಂತೇಳಿ. ಇವರು ಸಹ ಕರ್ನಾಟಕದಲ್ಲಿ ಹಲವಾರು ಫಿಲಿಂಗಳಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಮೊದಲ ಕೆಲವು ಫಿಲಿಂಗಳಲ್ಲಿ ಸೈಡ್ ಆಕ್ಟ್ ಕೂಡ ಮಾಡಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಯಾಗಿದ್ದು, ಇವರು ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಾಲ್ಕನೇದಾಗಿ ಅಮುಕು ಡುಮುಕು ಮಂಜು ಅಂತೇಳಿ. ಇವರು ಸಹ ಇನ್ಸ್ಟಾಗ್ರಾಮ್ದಲ್ಲಿ ಹಲವಾರು ಪೋಸ್ಟ್ಗಳಲ್ಲಿ ಬಿಗ್ ಬಾಸ್ ಎಂದು ಕಮೆಂಟ್ ಮಾಡ್ತಿದ್ದಾರೆ ಮತ್ತು ಇವರು ಅಮುಕು ಡುಮುಕು ಎಂಬ ಡೈಲಾಗ್ನಿಂದಲೇ ತುಂಬ ಜನಪ್ರಿಯರಾಗಿದ್ದು, ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಷ ಕಾವೇರಿ ಅಂತೇಳಿ. ಇವರು ಸಹ ಕೆಲವೊಂದು ಫಿಲಿಂಗಳಲ್ಲಿ ಆ್ಯಕ್ಟಿಂಗ್ ಮಾಡಿ ಜನಪ್ರಿಯರಾದವರು. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಯಾಗಿದ್ದು, ಇವರು ಬಿಗ್ ಬಾಸ್ ಸೀಸನ್ 13ಗೆ ಬರ್ತೇನೆ ಅಂತ ಆಲ್ರೆಡಿ ಹೇಳ್ಕೊಂಡಿದ್ರು. ಅದೇ ರೀತಿ ಬರ್ತಾ ಇದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಿಪ್ಪಿ ಕೀರ್ತಿ. ಇವರು ಸಹ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನಪ್ರಿಯರಾದಂತಹ ವ್ಯಕ್ತಿಯಾಗಿದ್ದು, ಇವರು ಸಹ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆಯಾಗಿದ್ದಾರೆ ಮತ್ತು ಇವರು ಹಲವಾರು ಡೈಲಾಗ್ಗಳಿಂದ ಇನ್ಸ್ಟಾಗ್ರಾಮ್ದಲ್ಲಿ ಜನಪ್ರಿಯರಾಗಿದ್ದು, ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಸುಷ್ಮಾ ರಾವ್ ಅಂತೇಳಿ. ಪ್ರತಿಯೊಂದು ಸೀಸನ್ನಲ್ಲೂ ಸಹ ಧಾರಾವಾಹಿ ಮಾಡಿರುವಂತಹ ವ್ಯಕ್ತಿಗಳಿಗೆ ಅವಕಾಶ ಸಿಕ್ಕೇ ಸಿಗ್ತದೆ. ಅದೇ ರೀತಿಯಾಗಿ ಈ ವರ್ಷ ಇವರಿಗೆ ಸಿಕ್ಕಿದೆ. ಇವರು ಸಹ ಕಲರ್ಸ್ ಕನ್ನಡದಲ್ಲಿ ಆ್ಯಕ್ಟಿಂಗ್ ಮಾಡಿ ಧಾರಾವಾಹಿಗಳನ್ನು ನಿಭಾಯಿಸಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಐಶ್ವರ್ಯ ಸಿಂಧೋಗಿ ಅಂತೇಳಿ. ಇವರು ಸಹ ಕೆಲವೊಂದು ಫಿಲಿಂಗಳಲ್ಲಿ ಆ್ಯಕ್ಟಿಂಗ್ ಮಾಡಿ ಜನಪ್ರಿಯರಾಗಿರುವಂತಹ ಅಭ್ಯರ್ಥಿಯಾಗಿದ್ದು, ಇವರು ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಂತರ ಅಭ್ಯರ್ಥಿ ಅಂದರೆ ನಿತ್ಯಶ್ರೀ ಅವರು. ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಒಂದಲ್ಲ ಒಂದಿನ ನೋಡೇ ನೋಡಿರ್ತೀರ. ಯಾಕಂದರೆ ಇವರು ಹೂವಿನ ಬಾಣದಂತೆ ಎಂಬ ಹಾಡನ್ನು ಹಾಡಿ ತುಂಬ ಜನಪ್ರಿಯರಾಗಿದ್ದರು ಮತ್ತು ಇವರು ಸಹ ಬಿಗ್ ಬಾಸ್ ಸೀಸನ್ 13ಗೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಿದ್ರು. ಇವ್ರಿಗೂ ಸಹ ಅವಕಾಶ ಸಿಕ್ಕಿದೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಸಮೀಕ್ಷಾ ಅಂತೇಳಿ. ಇವರು ಸಹ ಪ್ರಾರಂಭದಲ್ಲಿ ಧಾರಾವಾಹಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಮತ್ತು ಪ್ರಸ್ತುತ ಕೆಲವು ಫಿಲಿಂಗಳಲ್ಲಿ ಸೈಡ್ ಪಾತ್ರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಯಾಗಿದ್ದು, ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ನೆಚ್ಚಿನ ಕನ್ನಡಿಗ ಅಥವಾ ಕನ್ನಡತಿ ಯಾರು ಬರಬೇಕೆಂದು ಕಾಮೆಂಟ್ ಮಾಡಿ ತಿಳಿಸಿ.